ಈಗಾಗಲೇ ಹಣದುಬ್ಬರದಿಂದ ಬೆಸ್ತು ಬಿದ್ದಿರುವಂತಹ ಜನಕ್ಕೆ ಮತ್ತೊಂದು ಶಾಕ್ ಸಿಗುವಂತಹ ಸಾಧ್ಯತೆ ಇದೆ. ಅದು ಕೂಡ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಎದ್ದಿರುವಂತಹ ಚರ್ಚೆ. ಹಾಲಿನ ರೇಟ್ ಹೈಕ್ ಮಾಡೋದರ ಮೂಲಕ ಎಲ್ಲವನ್ನ ಸರಿಪಡಿಸಬಹುದು ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಹಾಗಾದ್ರೆ ಎಷ್ಟು ಜೇಬಿಗೆ ಕತ್ರಿ ಬೀಳಬಹುದು ಮತ್ತು ಇದಕ್ಕೆ ವ್ಯಕ್ತ ಆಗ್ತಾ ಇರುವಂತಹ ಅಭಿಪ್ರಾಯಗಳು ಯಾವ ರೀತಿ ಇದೆ ಎಲ್ಲದರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಮತ್ತಷ್ಟು ಭಾರವಾಗಲಿದೆ ಜನರ ಬದುಕು. ಲೀಟರ್ ಹಾಲಿಗೆ 5 ರೂಪಾಯಿ ಏರಿಕೆ ಸಾಧ್ಯತೆ. ಶೀಘ್ರದಲ್ಲೇ ಹಾಲಿನ ದರ ಏರಿಕೆ ಬಗ್ಗೆ ಸಚಿವರಿಂದಲೇ ಸುಳಿವು. ಈ ಬಾರಿ ದರ ಏರಿಕೆ ದುಡ್ಡು ರೈತರಿಗ, ಒಕ್ಕೂಟಗಳಿಗ? ಹಾಲಿನ ದರ ಏರಿಕೆ ಸಂಬಂಧ ಕಳೆದ 4-5 ತಿಂಗಳಿನಿಂದ ಚರ್ಚೆ ಆಗುತ್ತಲೇ ಇವೆ. ಕೆಎಂಎಫ್ ಜೊತೆ ಸರ್ಕಾರ ಸಭೆ ಕೂಡ ಮಾಡಿದೆ. ಖುದ್ದು ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಅವರೇ ದರ ಏರಿಕೆ ಮಾಡೋದಾಗಿ ಸುಳಿವು ಕೊಟ್ಟಿದ್ದಾರೆ. ಬಜೆಟ್ ಬಳಿಕ ಹಾಲಿನ ದರ ಏರಿಕೆಯಾಗಲಿದೆ. ಸದ್ಯ ಒಕ್ಕೂಟಗಳ ಬೇಡಿಕೆ ಪ್ರಕಾರ ಕೆಎಂಎಫ್ ಸರ್ಕಾರಕ್ಕೆ 5 ರೂಪಾಯಿ ಪ್ರಸ್ತಾವನೆ ಸಲ್ಲಿಸಿದೆ. ಅತ್ತ ರೈತರು 10 ರೂಪಾಯಿ ಏರಿಕೆಗೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಕ್ಕೂಟ ರೈತರ ಮನವಿ ಪರಿಶೀಲಿಸಿ ಸರ್ಕಾರ ಏರಿಕೆ ದರ ನಿರ್ಧಾರ ಮಾಡಲಿದೆ. ಏಪ್ರಿಲ್ ಮೊದಲ ವಾರದಲ್ಲಿ ಕೆಎಂಎಫ್ ಜೊತೆ ಸಿಎಂ ಸಭೆ ಮಾಡುವ ಸಾಧ್ಯತೆ ಇದೆ. ಹೆಚ್ಚು ಮಾಡಬೇಕು ಅಂತಕ್ಕಂಥ ರೈತರ ಬೇಡಿಕೆ ಇದೆ ಅಧ್ಯಕ್ಷ. ಅದು ನಾವು ಒಂದ್ಸಲ ಚರ್ಚೆ ಮಾಡಿದ್ದೀವಿ. ಚರ್ಚೆ ಎಷ್ಟು ಹಾಲಿನ ಜನ ರೈತರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಾವಿನ್ನೂ ತೀರ್ಮಾನ ಮಾಡಿಲ್ಲ ಎಷ್ಟು ಜಾಸ್ತಿ ಮಾಡಬೇಕು. ಅದು ನಾವು ಪ್ರಣಾಳಿಕೆಯಲ್ಲಿ ಹೇಳಿರೋದು ಸಬ್ಸಿಡಿ 2 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಇದು ರೇಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ರೇಟ್ ಜಾಸ್ತಿ ಮಾಡಬೇಕು ರೈತರು ಒತ್ತಡ ಇದೆ. ಅದು ಎಷ್ಟು ಮಾಡಬೇಕು ಅಂತ ಇನ್ನೂ ತೀರ್ಮಾನ ಮಾಡಿ ರೇಟ್ ಅಂತ ಜಾಸ್ತಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡ್ತೀವಿ. ಇನ್ನು ಹಾಲಿನ ದರ ಲೀಟರ್ಗೆ ಎಷ್ಟಿದೆ, ಎಷ್ಟಾಗಬಹುದು ಅನ್ನೋದನ್ನ ನೋಡೋದಾದ್ರೆ ನಂದಿನಿಯ ನೀಲಿ ಪಾಕೆಟ್ ಹಾಲಿಗೆ ಸದ್ಯ 44 ರೂಪಾಯಿ ಇದ್ದು 46ರಿಂದ 48 ರೂಪಾಯಿ ಆಗಬಹುದು. ಇನ್ನು ಆರೆಂಜ್ ಪಾಕೆಟ್ಗೆ 48 ರೂಪಾಯಿ ಇದ್ದು 50ರಿಂದ 52 ರೂಪಾಯಿ ಆಗಬಹುದು. ಶುಭಂ ಪ್ಯಾಕೆಟ್ಗೆ 50 ರೂಪಾಯಿ ಇದ್ದು 52ರಿಂದ 54 ರೂಪಾಯಿ. ಸಮೃದ್ಧಿ ಹಾಲಿನ ಪಾಕೆಟ್ಗೆ 53 ರೂಪಾಯಿ ಇದ್ದು 55ರಿಂದ 58 ರೂಪಾಯಿ ಏರಿಕೆ ಆಗಲಿದೆ. ಈ ಸಂಬಂಧ ಈಗಾಗಲೇ ಒಕ್ಕೂಟಗಳು ನಷ್ಟದಲ್ಲಿವೆ. ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಿರುವ ಕಾರಣ ಒಕ್ಕೂಟಗಳು 5 ರೂಪಾಯಿಗೆ ದರ ಏರಿಕೆಗೆ ಮನವಿ ಮಾಡಿವೆ. ರೈತರು ಕೂಡ ಸದ್ಯ ಸರ್ಕಾರ ನೀಡ್ತಾ ಇರೋ ಹಣದಲ್ಲಿ ಹಸು ಸಾಕಾಣೆ ಕಷ್ಟ ಇದೆ ಅಂತ ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಳಕ್ಕೆ ಮನವಿ ಮಾಡಿವೆ. ಸದ್ಯ ಇಬ್ಬರು ಕೂಡ ದರ ಹೆಚ್ಚಳಕ್ಕೆ ಪಟ್ಟು ಹಿಡಿದಿರೋ ಕಾರಣ ದರ ಏರಿಕೆ ಮಾಡಿದ್ರು ಏರಿಕೆಯಾದ ಹಣವನ್ನ ಸಮನಾಗಿ ಹಂಚಿಕೆ ಮಾಡ್ತಾರಾ ಅಥವಾ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ನೀಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ದರ ಏರಿಕೆ ಅತ್ತ ರೈತರಿಗೆ ಅನುಕೂಲ ಆದ್ರೆ ಇತ್ತ ದರ ಏರಿಕೆಯಿಂದ ಬೆಂದಿರುವ ಗ್ರಾಹಕರಿಗೆ ಮತ್ತಷ್ಟು ಹೊರೆಯಾಗಲಿದೆ. ರಘು, ಪಬ್ಲಿಕ್ ಟಿವಿ, ಬೆಂಗಳೂರು.